ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಶ್ವರಿ ಭದ್ರಾ ಚಿಕ್ಕವನಿರುವಾಗ ಕುಡಿಸಿರೋಂಥ ಬೆಳ್ಳಿ ಒಳ್ಳೆನ ತಗೊಂಬಂದು ಕೊಡ್ತಾಳೆ. ನಂತರ ಮುಚ್ಚಿಟ್ಟಿರೋ ಸತ್ಯ ಬಚ್ಚಿಟ್ಟಿರೋ ಸತ್ಯ ಅಂತೆಲ್ಲ ಒಗಟೊಗಟಾಗಿ ಮಾತಾಡಿರ್ತಾಳೆ. ಅದಕ್ಕೆ ಶಿವರಾಮೇಗೌಡರು ಅದೇನೋ ಸರಿ ಈಶ್ವರಿ, ಒಳ್ಳೆ ಕೊಟ್ಟಿದ್ದಾಯಿತು, ಮುಚ್ಚಿಟ್ಟಿರೋ ಸತ್ಯ ಅಂತ ಏನೋ ಹೇಳ್ತಾ ಇದೆಯಲ್ಲ, ಏನದು ಅಂತ ಕೇಳಿದಾಗ ಮತ್ತೆ ತಿರ್ಗಾ ಅಲ್ಲೂ ಕೂಡ ತನ್ನ ಬೇಳೆ ಬಯಸ್ಕೋಬೇಕು, ವಿದ್ಯನ್ ಕೈಗೊಂಬೆಯಾಗಿ ಇಟ್ಕೋಬೇಕು ಅಂತ ಬೇರೆ ಮಾತು ಮರೆಸ್ಬಿಟ್ಟು, ಏನಿಲ್ಲ ಮಾವ, ಅದು ಏನು ಅಂದರೆ ಅಕ್ಕ ಅವನ ತೊಟ್ಲು ಬಟ್ಟೆ ಎಲ್ಲನೂ ಎತ್ತಿಟ್ಟಿದ್ರು, ಆದರೆ ಇದು ಅದು ಅವ್ರಿಗೆ ಗೊತ್ತಿಲ್ಲಂಗೆ ನಾನೇ ಬಚ್ಚಿಟ್ಬಿಟ್ಟು ಎತ್ಕೊಂಡಿದ್ದೆ. ಅದಕ್ಕೋಸ್ಕರ ಆವಾಗಿಂದ ಇದು ಎಷ್ಟೋ ಸರಿ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಮುಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಹೇಳಿದ್ದು ಬಚ್ಚಿಟ್ಟಿರೋ ಸತ್ಯ ಮುಚ್ಚಿಟ್ಟಿರೋ ಸತ್ಯ ಅಂತ ಹೇಳಿ ಮರೆಸ್ತಾಳೆ. ಸಾವಿತ್ರಿ ಮತ್ತೆ ವಿನಂತಿ ಕಿಟಕಿನಲ್ಲಿ ನಿಂತ್ಕೊಂಡು ಕದ್ದು ಕೇಳಿಸ್ಕೊತಾ ಇರ್ತಾರೆ. ಈಶ್ವರಿ ಏನೋ ದೊಡ್ಡದಾಗಿ ಪಟಾಕಿ ಸಿಡಿಸ್ತಾಳೆ. ನೋಡೋಣ ಅಂತ ಬಂದು ನಿಂತ್ರೆ ಇವರು ನಗಾಡ್ಕೊಂಡು ಖುಷಿಯಾಗಿ ಮಾತಾಡ್ತಿರೋದನ್ನ ನೋಡಿ ವಿನಂತಿ ಕೋಪ ಮಾಡಿಕೊಂಡು, ಏನೇ ಸಾವಿತ್ರಿ, ಏನೋ ಹೇಳಿ ಕರ್ಕೊಬಂದೆ, ಇಲ್ಲಿ ನೋಡಿದ್ರೆ ಅವರೆಲ್ಲ ಖುಷಿಯಾಗಿದ್ದಾರೆ ಅಂತ ಬೈಕೊಂಡು ಹೋಗ್ತಾಳೆ. ವಿದ್ಯಾ ರೂಮಲ್ಲಿ ಈಶ್ವರಿ ಮತ್ತೆ ಚಿತ್ರ ಕೈಯಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ತುಂಬ ಬೇಜಾರು ಮಾಡಿಕೊಂಡು ಚಿಂತೆ ಮಾಡ್ತಾ ಕೂತಿರ್ತಾಳೆ. ಆಗ್ಲೇ ಈಶ್ವರಿ ಮತ್ತು ಚಿತ್ರ ಅವಳ ರೂಮಿಗೆ ಬರ್ತಾರೆ. ಅವಳು ಕೂತಿರೋದನ್ನ ನೋಡಿ ಮಜಾ ತಗೊಂಡು, ಏನವ ಮುದ್ದು ಸೊಸೆ ಅಂತ ಮೆತ್ತಗೆ ಮಾತಾಡಿ ಕರಿತಾ ಇರ್ತಾಳೆ. ಆಗ ನಿದ್ದೆ ಮಾಡ್ತಾ ಇರಬೇಕಾದ್ರೇ ಮತ್ತೆ ಜೋರಾಗಿ ಕಿರಿಚ್ಬಿಟ್ಟು ಕರೆದಾಗ ಎಚ್ಚರಗೊಂಡು ಎದ್ದು ನಿಲ್ತಾಳೆ. ಯಾಕವ ಮುದ್ದು ಸೊಸೆ, ಮುಖ ಬಾಡ್ ಹೋಗಿದೆಯಲ್ಲ, ಏನಾಯಿತು ಅಂತ ಕೇಳ್ತಿರ್ತಾಳೆ. ಇತ್ತ ಸಾವಿತ್ರಿ ಮತ್ತು ವಿನಂತಿ ಅವರು ಇಬ್ಬರು ಕೂಡಿ ಭದ್ರನ್ ರೂಮ್ಗೆ ಹೋದ್ರು ಕಣೆ, ಅಲ್ಲಿ ಏನೋ ನಡೀತಾ ಇದೆ, ಅದಕ್ಕೆ ಕೇಳೋಣ ಬಾ ಅಂತ ಹೇಳಿದಾಗ ಸಾವಿತ್ರಿ ಸುಮ್ಮನೆ ಹೋಗು ಅಂತ ಬೈತಿರ್ತಾಳೆ. ನಾವು ಮನೆ ಒಳಗೆ ಹೋಗೋಕ್ಕೆ ದಾರಿ ಬೇಕು ಅಂದರೆ ಇಂಥದನ್ನೆಲ್ಲ ಮಾಡಲೇಬೇಕು ಕಣೆ ಅಂತ ಮಗಳನ್ನ ಒಪ್ಪಿಸ್ತಾ ಇರ್ತಾಳೆ. ಇತ್ತ ಈಶ್ವರಿ ಮುದ್ದು ಸೊಸೆನ ಬೇಕು ಅಂತಲೇ ತರಾಟೆ ತಗೋತಾ ಇರ್ತಾಳೆ. ನಾನು ಯಾಕೆ ಈ ವಿಚಾರ ಹೇಳಿಲ್ಲ ಅಂತ ಚಿಂತೆ ಮಾಡ್ತಾ ಇದೀಯಾ, ಗಂಗಾ ಮಾತೆನೇ 3 ಸರಿ ಮುಳುಗೇಳೋದಕ್ಕೆ ಅವಕಾಶನ ಕೊಡ್ತಾಳಂತೆ, ಅಂಥದ್ರಲ್ಲಿ ನಾನು ಒಂದು ಅವಕಾಶ ಕೊಟ್ಟಿಲ್ಲ ಅಂದರೆ ಹೇಗೆ ಮುದ್ದು ಸೊಸೆ, ನಾನು ಹೇಳಿರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾಳೆ. ಈತ ಸಾವಿತ್ರಿ ಮತ್ತು ವಿನಂತಿ ಏಣಿ ಇಟ್ಬಿಟ್ಟು ಅವ್ರೇನು ಮಾತಾಡ್ಕೋತಾರೆ ಅಂತ ಕೇಳೋ ತವಕದಲ್ಲಿ ಇರ್ತಾಳೆ. ಅದಕ್ಕೆ ಗಟ್ಟಿಯಾಗಿ ಹಿಡ್ಕೊ ಕಣೆ, ಬೀಳಿಸ್ಬೇಡ ಅಂತ ಹೇಳಿದಾಗ ಆಯಿತು ಕಣವ ಅಂತ ಹೇಳಿ ಹಿಡಿತಾ ಇರ್ತಾಳೆ. ಅಷ್ಟರಲ್ಲೇ ಶಿವರಾಮೇಗೌಡರು ಗೋವಿಂದ ಪಂಚಾಯತಿ ಕಟ್ಟೆಗೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲಣ್ಣ ಅಂದಾಗ, ಆಯಿತು ಹೋಗ್ಬಿಟ್ಟು ಬರೋಣ ನಡಿ ಗೋವಿಂದ ಅಂದಿದ್ದಕ್ಕೆ, ಇವಾಗ ನೀನು ಮಿನಿಸ್ಟ್ರು ಮೊದಲಿದ್ದಂಗೆ ಹೇಗಣ್ಣ ಅಂದಕ್ಕೆ, ಮಿನಿಸ್ಟ್ರ್ ಆದರೆ ಏನಂತೆ ಗೋವಿಂದ, ಬಂದಿರೋ ದಾರಿ ಮರೆಯೋಕ್ಕಾದೀತೆ ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಇತ್ತ ಈಶ್ವರಿ ಚಿತ್ರ ವಿದ್ಯೆಗೆ ಸರಿಯಾಗಿ ಕ್ಲಾಸ್ ತಗೋತಾ ಇರ್ತಾರೆ. ನಾನು ಎಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ತೀನಿ ಅಲ್ಲಿವರೆಗೂ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು, ನಾವು ಹೇಳ್ತಾ ಇರೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇದಕ್ಕೂ ಮೀರಿ ನೀನೇನಾದರೂ ಮಾಡಿದರೆ ಗೊತ್ತಲ್ಲ ನಾನೇನು ಮಾಡ್ತೀನಿ ಅಂತ ಹೆದರಿಸ್ತಾ ಇರ್ತಾರೆ. ಅದಕ್ಕೆ ಚಿತ್ರ ಅವಳು ಬುದ್ಧಿವಂತೆ ಕಣವ, ಸಾನೆ ಬುದ್ಧಿವಂತೆ, ಒಂದು ಕಿತ ಹೇಳಿದರೆ ತುಂಬ ಸಣ್ಣಗೆ ಅರ್ಥ ಮಾಡ್ಕೊತಾಳಂತೆ, ಬಾ ಹೋಗೋಣ ಅಂತ ಹೊರಡ್ತಾರೆ. ಅಷ್ಟರಲ್ಲೇ ಶಿವರಾಮೇಗೌಡರು ಗೋವಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಸಾವಿತ್ರಿ ಏಣಿ ಮೇಲಿಂದ ಬಿದ್ದುಬಿಡ್ತಾಳೆ. ಕಿರ್ಚ್ಕೊಂಡಿದ್ದಕ್ಕೆ ಈ ಕಡೆ ನೋಡಿಕೊಂಡು ಏನಾಯಿತು ಅಂತ ನೋಡೋದಕ್ಕೆ ಬರ್ತಾರೆ. ಅಷ್ಟರಲ್ಲೇ ಕ್ವಾಟ್ಲೆ ಕೂಡ ಅಲ್ಲಿಗೆ ಬಂದು ನಿಂತ್ಕೊಂಡು ಏಣಿ ನೋಡ್ತಾ ಇರ್ತಾನೆ. ಅದೆಲ್ಲ ನೋಡಿಬಿಟ್ಟು ಏನಾಯಿತು ಕ್ವಾಟ್ಲೆ ಅಂತ ಶಿವರಾಮೇಗೌಡರು ಕೇಳಿದಾಗ, ಇದೆಲ್ಲ ನೋಡ್ತಾ ಇದ್ದರೆ ಅಣ್ತಮ್ಮನ ರೂಮಲ್ಲಿ ಏನು ನಡೀತದೆ, ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಇರಬೇಕು ಮಾವಯ್ಯ, ಅದಕ್ಕೆ ಏಣಿ ಹಾಕಿದ್ದಾರೆ ಅಣ್ತಮ್ಮನ ರೂಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಕೋಪ ಮಾಡ್ಕೊಂಡು ಶಿವರಾಮೇಗೌಡರು, ಮಾಡೋಕ್ಕೆ ಕ್ಯಾಮೆ ಇಲ್ಲ ಅಂದರೆ ಹಿಂಗೆ ಆಗೋದು, 3 ಹೊತ್ತು ತಿನ್ಕೊಂಡು ಸುಮ್ಮನೆ ಬಿದ್ದಿದ್ರೆ ಒಳ್ಳೇದು ಯಾವಾಗ ಬರಬೇಕು ಅಂತ ಬೈತಾ ಇರ್ತಾರೆ. ಗೋವಿಂದ ಕೂಡ ಕ್ವಾಟ್ಲೆ ಅವ್ರಿಗೆ ತಿಂದಿದ್ದು ಅರಗಬೇಕು ಅಂದರೆ ಏನಾದರೂ ಕೆಲಸ ಮಾಡಿದರೆ ಅರಗತ್ತೆ,
ಅದಕ್ಕೆ ಸರಿಯಾಗಿ ಕೆಲಸ ಕೊಡು, ಇಲ್ಲ ಅಂದರೆ ಬರೀ ಮನೆ ಹಾಳು ಕೆಲಸನೇ ಮಾಡ್ತಾರೆ, ಬೇರೆಯವ್ರು ಏನು ಮಾಡ್ತಾರೆ ಏನಿಲ್ಲ ಅಂತ ಇದೇ ಕಥೆನೇ ಹೊಡಿತಾ ಇರ್ತಾರೆ, ಸರಿಯಾಗಿ ಕೆಲಸ ಮಾಡಿಸು ಅಂತ ಹೇಳ್ತಾರೆ. ಶಿವರಾಮೇಗೌಡರು ಕೂಡ ಇನ್ನು ಮುಂದೆ ಈ ಹಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದರೆ ಮಾತ್ರ ಊಟ ಕೊಡು, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾರೆ. ಆಗ್ಲಾದರೂ ಅವ್ರಿಗೆ ಬುದ್ಧಿ ಬರ್ಬೋದು, ಕೊಬ್ಬು ಕರಗ್ಬೋದು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೋಗ್ತಾರೆ. ಇತ್ತ ಚಿತ್ರ ಮತ್ತು ಈಶ್ವರಿ ಅಲ್ಲಿಂದ ಅವಳೆಲ್ಲ ತಿಳ್ಕೊತಾಳೆ, ಬಾ ಕಣವ್ವ ಅಂತ ಹೇಳಿ ಅಲ್ಲಿಂದ ಹೋದಾಗ ವಿದ್ಯೆಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇದರಿಂದ ಹೇಗಪ್ಪ ಬರೋದು ಅಂತ ಆಕಾಶನೇ ಕಳ್ಚಿ ಬಿದ್ದಿರೋರ ಥರ ಹಾಗೆ ಚಿಂತೆ ಮಾಡ್ತಾ ನಿಂತಿರ್ಬೇಕಾದ್ರೆ ಈಶ್ವರಿ ಟಾಂಗ್ ಕೊಟ್ಕೊಂಡು ಅವಳನ್ನು ತಳ್ಳಿಬಿಟ್ಟು ಹೋಗ್ತಾಳೆ. ಆಗಲೂ ಕೂಡ ಅಸಹಾಯಕತೆಯಿಂದ ಅಳ್ತಾ ನಿಂತ್ಕೊಂಡಿರ್ತಾಳೆ. ಇತ್ತ ಕ್ವಾಟ್ಲೆ ಈ ಸಾವಿತ್ರಿ ಮತ್ತು ವಿನಂತಿಗೆ ಸರಿಯಾದ ಕೆಲಸನೇ ಕೊಟ್ಟಿರ್ತಾನೆ. ಬೆರಣಿ ತಟ್ಟಬೇಕು ಅಂತ ಅಲ್ಲಿಂದ ಕರ್ಕೊಬಂದಿರ್ತಾನೆ. ನಂತರ ನೋಡು ಅಣ್ಣ ಏನೋ ಕೋಪದಲ್ಲಿ ಹಂಗೆ ಹೇಳಿದ್ದಾರೆ ಅಂತ ನೀನು ಎಂತೆಂಥದ್ದು ಕೆಲಸ ಕೊಟ್ಬಿಡ್ಬೇಡ ಕ್ವಾಟ್ಲೆ ಅಂತ ಕೇಳ್ತಿದ್ದಾಗ, ಇಷ್ಟಾದರೂ ನಿಮ್ಮ ತಾಯಿ ಮಗಳು ಕೊಬ್ಬು ಕರಗಿಲ್ಲ ಅಲ್ವೇ, ಅದಕ್ಕೆ ಮಾವಯ್ಯ ಹೇಳಿರೋದು ಮನೆ ಹಾಳು ಕೆಲಸ ಬಿಟ್ಬಿಟ್ಟು ಕೆಲಸ ಮಾಡಿದರೆ ಮೈಗೂ ಆರಾಮಾಗಿರುತ್ತೆ, ಮತ್ತು ಬೇರೆಯವ್ರ ಮನೆ ಹಾಳು ಮಾಡೋದು ತಪ್ಪುತ್ತೆ, ಅದಕ್ಕೆ ಕೆಲಸ ಮಾಡಿ ಅಂತ ಹೇಳ್ತಾನೆ. ಏನು ಕೆಲಸ ಮಾಡೋದು ಅಂತ ಕೇಳಿದಾಗ ಬೆರಣಿ ತಟ್ಟಿ ಅಂತ ಹೇಳಿ ತೋರಿಸ್ತಾನೆ. ಈ ಕೆಲಸ ನನ್ನ ಕೈಯಲ್ಲಿ ಆಗೋಕ್ಕಿಲ್ಲ, ನಾವು ಹುಟ್ದಾಗಿಂದ ಈ ವಾಸನೆನೇ ನೋಡಿಲ್ಲ, ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳಿದಾಗ, ಆಯಿತು ನಾನು ಮಾವಯ್ಯನ ಮುಂದ್ಕುಟೆ ಹೋಗಿ ನಿಂತ್ಕೋತೀನಿ, ಆಗ ಈ ಹಟ್ಟಿನಲ್ಲೂ ಜಾಗ ಇರೋದಿಲ್ಲ, ಊಟನೂ ಸಿಗೋದಿಲ್ಲ, ಇನ್ಯಾವತ್ತೂ ಹಟ್ಟಿನಲ್ಲಿ ಸೇರೋಕ್ಕೂ ಆಗೋದಿಲ್ಲ ಅಂತ ಹೇಳಿದಾಗ, ಕರ್ಮ ನಮ್ಮದು, ಹಂಗೆಲ್ಲ ಮಾಡಿಬಿಡ್ಬೇಡ ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಾರೆ. ತರಕಾರಿ ಕಟ್ ಮಾಡ್ತಾ ಕೂತಿರ್ತಾಳೆ. ಆಗಲೇ ಸುಭಾಸ ಅಲ್ಲಿಗೆ ಬಂದ್ಬಿಟ್ಟು ಈಳ್ಗೆ ಮನೆ ನೋಡ್ಬಿಟ್ಟು ಹಿಂದೆ ಆಗಿರೋ ಘಟನೆಗಳೆಲ್ಲ ಮಾಡ್ಕೋತಾನೆ. ಏನೋ ನಾಯಿ ಕುಡಿದ್ಬಿಟ್ರೆ ನಿನಗೆ ಅತ್ತೆ ಯಾರು ಹೆಂಡತಿ ಯಾರು ಅಂತ ಗೊತ್ತಾಗೋದಿಲ್ವಾ, ಅತ್ತಿಗೆ ಕೊಡೋ ಮರ್ಯಾದೆನೂ ಗೊತ್ತಿಲ್ವಾ ಅಂತ ಹೇಳಿರೋದು ನೆನಪಿಸ್ಕೊಂಡು ನಂತರ ವಿದ್ಯಾ ಕಡೆ ನೋಡಿಬಿಟ್ಟು ನನಗೆ 1.5 ಲಕ್ಷ ದುಡ್ಡು ಬೇಕು ಕೊಡು ಅಂತ ಚಿಟಿಕೆ ಹೊಡೆದು ಕೇಳ್ತಾನೆ. ಆಗ ವಿದ್ಯಾ ಏನೂ ಮಾತಾಡದೆ ಸುಮ್ಮನೆ ತನ್ನ ಪಾಡಿಗೆ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಆಗ ಸುಭಾಸ ಹೇಳ್ತಾ ಇರೋದು ಕೇಳೋಕ್ಕಿಲ್ವೇ ಅಂತ ಜೋರು ಮಾಡ್ತಾನೆ. ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ, ರೈತರಿಗೆ ಒಂದಿನ ದುಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತಾ ನಿಮಗೆ ಅಂದಿದ್ದಕ್ಕೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ನಾನು ನಿಮ್ಮ ಅಪ್ಪನ ಮನೆ ದುಡ್ಡು ಕೇಳ್ತಾ ಇಲ್ಲ, ನಮ್ಮಪ್ಪ ನಮ್ಮ ದೊಡ್ಡಪ್ಪ ದುಡ್ದಿರೋ ದುಡ್ಡು ಕೇಳ್ತಾ ಇರೋದು ಅಂದಿದ್ದಕ್ಕೆ, ಅವರು ಬೆವರು ಸುರಿಸಿ ದಿನ ಪೂರ್ತಿ ದುಡಿದ್ರೆ 500-600 ರೂಪಾಯಿ ಬರುತ್ತೆ, ದುಡ್ಡಿನ ಬೆಲೆ ಗೊತ್ತಿದ್ರೆ ನೀವ್ಯಾಕೆ ಹೀಗೆಲ್ಲ ಕೇಳಿರಾ, ಅಪ್ಪನ ಸುದ್ದಿಗೆ ಬಂದರೆ ಸರಿಗಿರಕ್ಕಿಲ್ಲ ಅಂತ ಇಬ್ರಿಗೂ ಚಕಮಕಿ ನಡೀತಾ ಇರುತ್ತೆ. ಅಷ್ಟರಲ್ಲೇ ಸುಭಾಸ ಲೆಕ್ಕ ಹೇಳದೆ ಇದ್ದರೆ ಕೊಡೋಕ್ಕಾಗಲ್ಲ ಅಂತ ವಿದ್ಯೆ ಹೇಳಿದ್ದಕ್ಕೆ, ಲೆಕ್ಕ ಬೇಕಾ ನಿನಗೆ, ನಮ್ಮವ್ವ ಮತ್ತು ನಮ್ಮ ಅಕ್ಕನ ಕರಿತೀನಿ, ಅವ್ರ ಮುಂದೆ ಗುಟ್ಟನೆ ಲೆಕ್ಕ ತಗೋ ಅಂತ ಹೇಳಿದಾಗ ಅವರಿಬ್ಬರು ಮಧ್ಯೆ ಇವಳು ಸಿಕ್ಕಾಕೊಂಡೋರೋದ್ರಿಂದ ಏನೂ ಮಾತಾಡದೆ ಸುಮ್ಮನಾಗ್ತಾಳೆ. ನಂತರ ಆಯಿತು ಅಂತ ಹೋಗ್ಬಿಟ್ಟು ದುಡ್ಡು ತಗೋ ಬರ್ತಾಳೆ. ಈಗ ನೋಡು ಯಾರಿಗೆ ಎಲ್ಲಿ ಬಿಸಿ ಕಾಯಿಸಿದ್ರೆ ಬರುತ್ತೆ ಅಂತ ಈಗ ಗೊತ್ತಾಯಿತು, ಎಷ್ಟೆಲ್ಲ ಹಾರಾಡ್ತಾ ಇದ್ಲು ಅಂತ ಅನ್ಕೊತಿರ್ತಾನೆ. ಅಷ್ಟರಲ್ಲೇ ದುಡ್ಡು ತಂದು ಕೊಟ್ಟಾದ್ಮೇಲೆ, ಏನು ಮೊದಲು ಈಳ್ಗೆ ಮನೆ ಚೆನ್ನಾಗೇ ಮಾತಾಡ್ತಾ ಇತ್ತು, ಈಗ ನಿನ್ನ ಮಾತು ಇಲ್ಲ, ಈಳ್ಗೆ ಮನೆಗೂ ಮಾತಿಲ್ಲ ಅಂತ ಕೊಂಕಾಡ್ತಾನೆ. ಇನ್ಮೇಲಿಂದ ನೀನು ಹೀಗೆ ಬಿದ್ದಿರಬೇಕು, ಇಲ್ಲ ಅಂದರೆ ಸರಿಗಿರಕ್ಕಿಲ್ಲ ಅಂತ ವಿದ್ಯೆಗೆ ವಾರ್ನಿಂಗ್ ಕೊಡ್ತಾ ಇರ್ತಾನೆ. ವಿದ್ಯೆ ಅಸಹಾಯಕತೆಯಿಂದ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಏನು ಅವಾಂತರ ಆಗ್ಬಿಡುತ್ತೋ ಹಟ್ಟಿನಲ್ಲಿ ಅನ್ನೋ ಭಯಕ್ಕೆ ಸುಮ್ಮನೆ ಅವ್ರು ಮಾಡಿರೋದೆಲ್ಲ ಸಹಿಸ್ಕೊತಾಳೆ. ಇದನ್ನೇ ನೆಪ ಇಟ್ಕೊಂಡು ಸುಭಾಸ ಅಟ್ಟಹಾಸ ಮೆರ್ಕೊಂಡು ನಾನು ಕೇಳ್ದಾಗೆಲ್ಲ ಕೊಡ್ತಾ ಇರಬೇಕು, ಲೆಕ್ಕ ಪುಕ್ಕ ಎಲ್ಲ ಕೇಳೋ ಹಾಗಿಲ್ಲ ಅಂತ ಜೋರು ಮಾಡಿ ಹೋಗ್ತಾನೆ. ಅಷ್ಟರಲ್ಲೇ ಚಿತ್ರ ಕೂಡ ಒಂದು ಬಕೆಟ್ ಬಟ್ಟೆ ತಗೊಬರ್ತಾಳೆ. ನನಗೆ ಈ ಸೀರೆಗಳು ಬೇಕು, ಆದರೆ ಇದನ್ನು ವಾಷಿಂಗ್ ಮೆಷಿನ್ನಿಗೆ ಹಾಕೋಕ್ಕಾಗಕ್ಕಿಲ್ಲ, ಒಸಿ ತೊಳೆದುಕೊಡು ಅಂತ ಹೇಳ್ತಾಳೆ. ಅದಕ್ಕೆ ನಾನು ಚಿತ್ರಕ್ಕ ಅಂದಿದ್ದಕ್ಕೆ, ನೀನೇನೆ ಮತ್ತೆ ನಾನು ನಿನಗೇನು ರಿಕ್ವೆಸ್ಟ್ ಮಾಡ್ತಿಲ್ವೇ, ಆರ್ಡ್ರ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಮಾಡಿಕೊಡ್ಬೇಕು ಅಷ್ಟೇ, ಗೊತ್ತಿಲ್ವಾ ನಿನಗೆ, ನಿನ್ನ ಜುಟ್ಟು ನಮ್ಮ ಕೈಯಲ್ಲಿದೆ ಅನ್ನೋದು ಮರ್ತುಬಿಟ್ಟಿಯಾ ಅಂದಾಗ, ಸರಿ ಚಿತ್ರಕ್ಕ ಅಂತ ತೊಗೊಂಡು ಹೋಗ್ತಾಳೆ. ನಮ್ಮವ್ವ ಈಶ್ವರಿ ಆ ಈಶ್ವರನ್ನೇ ಮೀರಿಸ್ತಾಳೆ. ಈಗ ಇವಳ ಜುಟ್ಟು
ನಮ್ಮವನ ಕೈಯಲ್ಲಿ ಇರೋದ್ರಿಂದ ಇವಳು ನಾವೇನೇ ಮಾಡಿದ್ರು ಬಾಯಿ ಮುಚ್ಕೊಂಡೆ ಬಿದ್ದಿರಬೇಕು ಅಂದ್ಕೊಂಡಿರ್ತಾಳೆ. ಅಷ್ಟರಲ್ಲೇ ತೊಗೊಂಡು ಹೊರಗಡೆ ಹೋದಾಗ ಭದ್ರೇಗೌಡ ಕೋಟ್ಲೆ ಅದನ್ನು ನೋಡ್ಬಿಟ್ಟು ಏನಮ್ಮಿ ಈ ಅವತಾರದಲ್ಲಿ ಬಟ್ಟೆ ತೊಳೆಯೋಕೆ ಹೋಗ್ತಾ ಇದೀಯ ಅಂತ ಬೇಜಾರು ಮಾಡ್ಕೊಂಡು ಬೈತಾ ಇರ್ತಾನೆ. ಗೊತ್ತಾಗಕ್ಕಿಲ್ವಾ ನಿನಗೆ ಈ ಅವಸ್ಥೆಯಲ್ಲಿ ಬಟ್ಟೆ ಒಗಿಬಾರ್ದು ಅಂತ, ಏನಾಗಿದ್ದಿತ್ತು ನಿನಗೆ ಅಂತ ಹೇಳಿದಾಗ ಏನಿಲ್ಲ ಗೌಡ್ರೆ, ಇವತ್ತು ಕೆಲಸದವ್ರು ಬೇರೆ ಬಂದಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಕೋಟ್ಲೆ ಇದು ಚಿತ್ರಕ್ಕಂದು ಅಂತ ಹೇಳ್ತಿದ್ದಂಗೆನೆ ಚಿತ್ರಕ್ಕನ್ ಕರಿತಾ ಇದ್ದಾಗ ಬೇಡ ಗೌಡ್ರೆ, ನಾವು ಹೊಸಿ ಹೇಳೋದು ಕೇಳಿ ಶಾಂತವಾಗಿರಿ, ನಂಗೆ ಯಾರೂ ಕೆಲಸ ಹೇಳಿಲ್ಲ, ಇದನ್ನು ನಾನೇ ತಗೊಬಂದೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.